ಗಿಲಿ 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 ರೀ ಗಾಡಿ ಕೀ ತಗೊಂಬಂದ್ರಿ ಏನ್ರಿ ಯಾವ್ದೋ ಫ್ಯಾಕ್ಟ್ರಿ ಬೀಗ ತಂದಿದ್ದೀರಾ? ಗಾಡಿದೆ ಕೀ ಬಾಸ್, ಅದು ಡ್ರೈವರು ಬ್ಯಾಚುಲರು, ಅದಕ್ಕೆ ತನ್ನ ಎಲ್ಲಾ ಕೀನು ಟಾಯ್ಲೆಟ್ ಕೀ ಡ್ರೈನೇಜ್ ಕೀ ಎಲ್ಲಾನು ಸೇರಿಸಿ ಅದ್ರಲ್ಲೇ ಇಟ್ಕೊಂಡ್ಬಿಟ್ಟಿದೆ. ಅದ್ ಸರಿ, ನಿಮ್ಮ ಒಂಟಿ ಸಲಗ ಇದ್ರು ಇನ್ನೊಂದು ಗಾಡಿ ತಗೊಂಡ್ಬರಕ್ ಯಾಕೆ ಹೇಳಿದ್ರಿ? ನಾನು ಎಂಗೇಜ್ಮೆಂಟ್ಗೆ ಹೋಗೋದಕ್ಕೆ. ಓ, ಈ ಕಾರ್ ಕೆಟ್ಟೋಗಿದ್ಯಾ? ಸರಿ ಬನ್ನಿ ಬಾಸ್, ಹೊರಡೋಣ. ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಏನ್ರಿ ಆಯ್ತು? ಏನೂ ಇಲ್ಲ ಬಾಸ್, ಸ್ವಲ್ಪ ಓವರ್ ಎಕ್ಸೈಟ್ ಆಗ್ಬಿಟ್ಟೆ ಅಷ್ಟೇ. ಅದೇನಂತ ಹೇಳಿ ಬಾಸ್, ನಿಮ್ಮ ಸೇವೆಗಾಗಿಯೇ ಈ ಜೀವ ಹುಟ್ಟಿರೋದು. ಆದ್ರೆ ನೀವು ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ನಿಮ್ಮ ಲವ್ ಮ್ಯಾಟ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ನಾನು ಎಂತ ನಿಯತ್ತಿನ ಮನುಷ್ಯ ಅಂತ ಪ್ರೂವ್ ಮಾಡಿದ್ದೀನಿ. ಆದ್ರೂ ಡೌಟ್ ಪಡ್ತೀರಲ್ಲ ಬಾಸ್, ನನ್ನ ಚಿಲ್ಡ್ರೆ ಮಾಡಬೇಡಿ ಬಾಸ್ ನೀವು. ಬೇಕಂತ ಇದು ಚಿಲ್ಡ್ರೆ ಮ್ಯಾಟ್ರ್ ಅಲ್ಲ. ಯಾ ಮಾರಿದ್ರೆ ನನ್ನ ಲೈಫೇ ಹಾಳಾಗೋಗುತ್ತೆ. ಅಷ್ಟು ದೊಡ್ಡ ಮ್ಯಾಟ್ರ ಬಾಸ್? ನಾನು ನನ್ನ ಮೀನಿಗೂ ಹೇಳಲ್ಲ. ಅದೇನು ಅಂತ ಹೇಳಿ ಬಾಸ್. ಇಷ್ಟು ಮಾಡಿ ಸಾಕು. ಬಾಸ್, ನಿಮ್ಗೆ ಇನ್ನೊಂದು ಫಿಗರ್ ಬೇರೆ ಇದಳ ಬಾಸ್? ನಿಮ್ ತಲೆಯಲ್ಲಿ ಒಂದು ಒಳ್ಳೆ ಯೋಚನೆ ಬರೋದೇ ಇಲ್ವಾ? ಅಮೂಲ್ಯ ಒಬ್ಳೆ ನನ್ನ ಹುಡುಗಿ. ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ಬಿಡಿ, ಹೇಳಿದಷ್ಟು ಮಾಡಿ. ಸರಿ ಬಾಸ್, ಆದ್ರೆ ನನ್ಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಬಾಸ್? ನಿಮ್ಗೇನು ಆಗದಿರೋ ರೀತಿ ನಾನು ನೋಡ್ಕೊಳ್ತೇನೆ. ಹಾಗಿದ್ರೆ ಓಕೆ ಬಾಸ್, ನಿಮ್ನ ನಂಬಿ ನಾನು ಬರ್ತೀನಿ. ಬನ್ನಿ ಹೋಗೋಣ. ಬೇಕಂತ ಕಾರಲ್ವೇನ್ರಿ? ಕಾರ್ ಕಿತ್ತೋಗಿಲ್ವಾ ಬಾಸ್? ತುಂಬಾ ಟೆನ್ಷನ್ ಆಗ್ತಿದೆ. ಹೋಗ್ತಾ ತುಪ್ಪನ ಮಸಾಲ ದೋಸೆ ತಿನ್ಕೊಂಡು ಹೋಗೋಣ ಬಾಸ್. ಕೊಟ್ರೆ ಕುತ್ಕೊಡ್ರೆ. ನಾನು ಹೇಳಿರೋ ಕೆಲಸ ಮಾಡೋ ಸಮಯ ಬಂದಾಗಿದೆ. ಬನ್ನಿ. ಇದೇ ಅವತಾರದಲ್ಲಿ ಮನೆ ಒಳಗಡೆ ಹೋಗಿ. ನಾನು ಹೇಳಿರೋ ಕೆಲಸ ಮಾಡೋ ಟೈಮ್ ಬಂದಿದೆ. ಬಾಸ್, ಈ ಅವತಾರ ಒಳ್ಳೆ ಕಿಡ್ಸ್ಗೆ ಮುಂದೆ ಕಾರ್ಟೂನ್ ವೇಷ ಹಾಕೊಂಡು ಕುಣಿತಾರಲ್ಲ, ಆ ತರ ಕಾಣಿಸ್ತಾ ಇಲ್ವೋ? ನಿಮ್ಮ ಮಾತಿನ ಅರ್ಥ ಏನು? ಇಷ್ಟ ದಿನ ನಾನು ಕಿಡ್ಸ್ಗೆ ಮುಂದೆ ಕುತ್ಕೊಳ್ಳೋ ಬೊಂಬೆ ತರ ಕಾಣ್ತಿದ್ನ? ಕರೆಕ್ಟ್ ಆಗಿ ಹೇಳಿದ್ರಿ. ಇದನ್ನ ಹಾಕೊಂಡು ಯಾರು ಚೆನ್ನಾಗಿ ಕಾಣ್ತಿರೋ ಅನ್ನೋದು ಮುಖ್ಯ ಅಲ್ಲ, ಆಗ್ಬೇಕಾಗಿರೋ ಕೆಲಸ ಆಗೋದು ಮುಖ್ಯ. ಬಾಯ್. ಸರಿ ಬಾಸ್. ಏ ಕಾಂತ, ನೀವ್ ನನ್ ಎಲ್ಲಾ ಕೆಲ್ಸಕ್ಕೂ ಅಡ್ಡ ಬಂದಿದ್ದೀರಾ, ಆದ್ರೆ ಇಲ್ಲೂ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವ್ ನನ್ ಜೊತೆ ತುಂಬಾ ಆಟ ಆಡ್ತಿದ್ದೀರಾ. ಇಲ್ಲಿರೋದು ನೀವು ಅಂತ ಗೊತ್ತಿದ್ರೆ ನಮ್ಮ ತಾಯಿ ಹಣೆ ಬರ್ತಾನೆ ಇರ್ಲಿಲ್ಲ. ನನ್ ಕಡೆಯಿಂದ ನಿನಗೊಂದ್ ಬಾಕಿ ಇತ್ತು ಅಂತ ನನಗೆ ಗೊತ್ತಿತ್ತು. ಅದನ್ನ ನಾನು ತೀರಿಸ್ತೀನಿ ಅಂತ ನನಗೂ ಗೊತ್ತಿತ್ತು. ಆದ್ರೆ ಇಂಥ ಟೈಮಲ್ಲಿ ತೀರಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಮತ್ತೆ ವೇದ್ ಸೇರ್ಕೊಂಡು ಡಬಲ್ ಗೇಮ್ ಆಡ್ತಿದ್ದೀರಾ. ಮನೆ ಹೊರಗೊಬ್ರು ಇರ್ತೀರಾ, ಮನೆ ಒಳಗ್ ಇನ್ನೊಬ್ರು ಬರ್ತೀರಾ. ಬಾಸ್ ಹೇಳಿದ್ನ ಚಾಚು ತಪ್ಪದೆ ಮಾಡೋದಷ್ಟೇ ನನ್ ಕೆಲ್ಸ. ಯಾಕೆ ಏನು ಅಂತ ನಾನು ಕೇಳಲ್ಲ, ಅವರು ಹೇಳಲ್ಲ. ಅಮ್ಮ ಅಮ್ಮ ಅಂತ ಅಮ್ಮ ಅಲ್ಲ, ಇಡೀ ವಂಶಾನೇ ನೆನಪಾಗ್ಬೇಕು. ಹಾಗ್ ಮಾಡ್ತೀನಿ, ಇಡಿಯಟ್.
ನೈಟ್ ಹ್ಯಾಂಗ್ ಓವರ್ ಪಾರ್ಟಿ ಕಂಟಿನ್ಯೂ. ಏನ್ ಮಾಡ್ತಿದ್ರ? ವೇದಾಂತ್ ಇವತ್ತು ನೀವ್ ಏನು ಕೇಳೋಗಿಲ್ಲ ಅಲ್ವಾ? ಮತ್ತೆ ಇದು ನಮ್ ಹಕ್ಕು. ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ. ಅಗ್ರಜ ಮತ್ತೆ ರೌಡಿನಾಥ್ ಎಂಗೇಜ್ಮೆಂಟ್ ಸಂಭ್ರಮ ಇಷ್ಟು ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಏನರ್ಥ? ಅರ್ಥ ಇಲ್ಲ. ಫಾಸ್ಟ್ ಆಗಿ ಎತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದೀರಲ್ಲ, ಹಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ನನ್ನ ಎತ್ಕೊಂಡು ಇದೇ ತರ ಉತ್ಸವ ಮಾಡುವಂತ ಟೈಮ್ ಬರುತ್ತೆ. ಇಟ್ಕೊಂಡಿಲ್ಲ ಅಂದ್ರೆ ಉತ್ಸವನ ತಿಥಿ ಮಾಡ್ಬಿಡ್ತೀನಿ. ಅದಕ್ಕೆ ಕೂಲ್. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಇಷ್ಟೊಂದು ಟೈಟ್ ಆಗಿ ಹಗ್ ಮಾಡ್ಕೋಬಿಡಿ. ಅದಕ್ಕೆ ನಿಮ್ ಹೋಟೆಲ್ ಪಾಪ ಇದೆ, ಹುಷಾರು. ನೀನ್ ನಮ್ಮ ಮನೆಗ್ ಸೊಸೆಯಾಗಿ ಬರ್ತಿದ್ಯಾ ಕಣೆ, ನಮ್ಮ ಅಣ್ಣನ್ ಹೆಂಡತಿಯಾಗಿ ಬರ್ತಿದ್ಯಾ ಕಣೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಅದನ್ನ ಮಾತ್ರ ಹೇಳಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡ್ ಬಂದಿರೋದು. ನಿನ್ನ ನಾನು ನಮ್ಮ ಅಣ್ಣನ ಆಫೀಸಲ್ಲಿ ನೋಡ್ದಾಗೆಲ್ಲ ನಿನ್ ತರನೇ ಹುಡುಗಿ ನಮ್ಮ ಅಣ್ಣಂಗೆ ಯಾಕೆ ಸಿಗ್ಬಾರ್ದು ಅಂತ ಅನಿಸ್ತಾ ಇತ್ತು. ಆಮೇಲೆ ನೀನೇ ಯಾಕೆ ಆಗ್ಬಾರ್ದು ಅಂತಾನೂ ಅನಿಸ್ತಾ ಇತ್ತು. ಇಬ್ಬರಿಗೂ ಲವ್ ಆಗಿ ಅಣ್ಣನೂ ಒಪ್ಕೊಂಡು ಇಬ್ರು ಖುಷಿಯಾಗಿರ್ಲಿ ಅಂತಾನೂ ಅನ್ಸಕ್ ಶುರು ಆಯ್ತು. ಅದೃಷ್ಟ ಅಂದ್ರೆ ಇದೆ ಅನ್ಸುತ್ತೆ. ನಾನ್ ನಿನ್ನೆಲ್ಲ ಅನ್ಕೊಂಡಿದ್ನೋ ಅದೆಲ್ಲ ದೇವ್ರು ನನಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ನನ್ ಕಾಲ್ ನೆಲದ್ಮೇಲೆ ನಿಲ್ತಾ ಇಲ್ಲ, ಹಾರಾಡ್ತಾ ಇದ್ದೀನಿ. ಇಡೀ ಜಗತ್ತಲ್ಲಿ ಹುಡುಕಿದ್ರು ನಿನ್ನಂತ ಹುಡುಗಿನ ನಮ್ಮ ಅಣ್ಣಂಗ್ ಹುಡ್ಕಕ್ ಆಗ್ತಿರ್ಲಿಲ್ಲ. ಆ ದೇವ್ರು ಕೊಟ್ಟ ವರ ಕಣೆ ನೀನು. ನಾನು ಅಮೂಲ್ಯನ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ನಿಮ್ಮೆಲ್ಲರಿಗೂ ಖುಷಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ನನ್ಗೆ ಯಾಕ್ರೋ ಹೀಗ್ ಮಾಡ್ತಿದ್ದೀರಾ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಅಗ್ರಜ. ವೇದಾಂತ್, ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಸಾವಿರ ರೀಸನ್ ಇದೆ, ಆದ್ರೆ ಖುಷಿ ಪಡೋದಕ್ಕೆ ರೀಸನ್ನೇ ಬೇಡ. ಹುಡುಗಿ ಅಂದ್ರೇನೆ ಆಗ್ತಿದ್ದವ್ರು ನೀವು ನನ್ ತಂಗಿನೇ ಮದ್ವೆ ಆಗ್ತೀರಾ ಅಂದ್ರೆ ಅದ್ ನನ್ ಖುಷಿ ಅಲ್ವಾ? ಸಾರ್ಥಕ್ ಸರ್, ನೀವ್ ಅವ್ರ ತಂಗಿನ ಮದ್ವೆ ಆದ್ರಿ ಅಂತ ವಿಕ್ಕಿ ಬಾಸ್ ಆಲ್ರೆಡಿ ನಿಮ್ ತಂಗಿನ ಮದ್ವೆ ಆಗಿದಾರಲ್ವಾ, ಇದು ಬೋನಸ್. ನೀನು ಅಮ್ಮ ಒಳ್ಳೆ ಜೋಡಿ ಅಂತ ನಾವೆಲ್ಲರೂ ಮುಂಚೆನೆ ಅನ್ಕೊಂಡಿದ್ವಿ. ಆ ಟೈಮಲ್ಲಿ ನೀನು ಹುಡುಗಿರ್ನ ಕಣ್ಣೆತ್ತು ನೋಡ್ತಾ ಇರ್ಲಿಲ್ಲ. ರೌಡಿನಾದ್ನಿ ಆವಾಜ್ ಹಾಕಿ ನಿನ್ ಬ್ರಹ್ಮಚರ್ಯ ಭಂಗ ಮಾಡೋದಕ್ಕೆ ಸರಿಯಾದ ಹುಡುಗಿ ಅಂತ ಅನಿಸ್ತು. ಹೇಗಾದ್ರೂ ನೀವು ನಮ್ಮೆಲ್ಲರ ತರ ಲವ್ ಮಾಡಬಾರ್ದು ಅಂತ ನಮ್ಗೆ ಯಾವಾಗ್ಲೂ ಅನಿಸ್ತಿತ್ತು. ಕೊನೆಗೂ ನಮ್ಮೆಲ್ಲರ ಆಸೆ ಈಡೇರ್ತಲ್ಲ, ನಮ್ಗೆ ಅದೇ ಖುಷಿ. ಹೌದು ಬಾಸ್, ನೀವು ರೌಡಿ ಬೇಬಿ ಇಬ್ರು ಮದ್ವೆ ಆಗ್ಲಿ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆದಿದ್ದೆ. ಈ ಕಾಂತ ನಿಮ್ ರಾಮ ನೋಡ್ಕೋತೀನಿ. ಬಟ್ ನನ್ನ ಲೈಫ್ ಬಗ್ಗೆ ಇಷ್ಟೊಂದು ಕ್ಯೂರಿಯಾಸಿಟಿ ನಿಮ್ಮೆಲ್ಲರಿಗೂ ಇದೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ಮುಗಿತಾ ನೀವಿಬ್ರದ್ದು ರೊಮ್ಯಾನ್ಸ್? ಅದು ನಮ್ಮಿಬ್ರದ್ದು ಪರ್ಸನಲ್, ಅದಕ್ಕೆ ನೀವುಗಳ ಎಂಟರ್ ಆಗೋ ಅಗತ್ಯ ಇಲ್ಲ. ಅದ್ ಬಿಡಿ, ಎಂಗೇಜ್ಮೆಂಟ್ ಮುಗೀತು. ಇದೇ ಖುಷಿಲಿ ಒಂದ್ ಗ್ರೂಪ್ ಸೆಲ್ಫಿ ತಗೊಳ್ಳೋಣ ಬನ್ನಿ. ಚಿಚಿ ಮುಸ್ತಫಾ, ಚಿಚಿ ಮುಸ್ತಫಾ, ಚಿಚಿ ಮುಸ್ತಫಾ. ರೆಸಾರ್ಟ್ ಅಲ್ಲಿ ನೀವಿಬ್ರು ಜಗಳ ಆಡಿದ್ ನೋಡಿದ್ರೆ ನೀವಿಬ್ರದ್ದು ಎಂಗೇಜ್ಮೆಂಟ್ ಆಗುತ್ತೋ ಇಲ್ವೋ ಅಂತ ನಮ್ಗೆ ಭಯ ಆಗ್ಬಿಟ್ಟಿತ್ತು. ಅಣ್ಣ, ಈ ತರ ಜಗಳ ನಾವ್ ಎಷ್ಟು ಆಡಿಲ್ಲ. ಮದ್ವೆ ಆದ್ಮೇಲೆ ಈ ತರ ಜಗಳ ಆಡ್ತಾನೆ ಇರ್ತೀವಿ. ಅದ್ ನಮ್ ಹಕ್ಕು ಅಲ್ವಾ ಸುಳ್ಳೆ ಪುಳ್ಳೆ? ಅದೇನೋ ನಿಜಾನೇ, ಬಟ್ ಯಾವಾಗ್ಲೂ ಕಾಂಪ್ರಮೈಸ್ ಆಗ್ತೀನಿ ಅಂತ ಅನ್ಕೊಳ್ಳೋದಿಕ್ ಹೋಗ್ಬೇಡ. ಬಿ ಕೇರ್ಫುಲ್. ಅದೆಲ್ಲ ನಡೆಯಲ್ಲ. ನೆಮ್ಮದಿಯಾಗಿ ಸಂಸಾರ ಮಾಡ್ಬೇಕು ಅಂತಂದ್ರೆ ಗಂಡ ಸೋಲ್ಲೇಬೇಕು. ಕರೆಕ್ಟ್ ಅಮ್ಮ, ಅದೇ ಸುಖಿ ಸಂಸಾರದ ಸೀಕ್ರೆಟ್. ಅದು ಅಲ್ಲದೆ ಮೊನ್ನೆ ಅಷ್ಟೇ ಹೈಕೋರ್ಟ್ ಬೇರೆ ಜಡ್ಜ್ಮೆಂಟ್ ಕೊಟ್ಟಿದೆ, ಗಂಡ ಹೆಂಡತಿ ಮಾತ್ ಕೇಳಲೇಬೇಕು ಅಂತ. ಗೊತ್ತಿಲ್ವಾ ನಿಮ್ಗೆ? ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಅಣ್ಣ, ನಿಂಗೇನಾದ್ರೂ ಡೌಟ್ ಇದ್ರೆ ಇಲ್ಲಿಬ್ರು ಸಂಸಾರಸ್ಥರಿದ್ದಾರೆ, ನಿನ್ಕಿಂತ ಸೀನಿಯರ್ಸ್, ಅವ್ರ ಹತ್ರ ವಿಚಾರಿಸು. ಅಫ್ಕೋರ್ಸ್, ಅದ್ರಲ್ಲಿ ಅನುಮಾನನೇ ಇಲ್ಲ. ವೇದಾಂತ್, ನಾವು ಬುದ್ಧಿವಂತರು ಅಂತ ನಮಗ್ ಗೊತ್ತಲ್ವಾ? ದಡ್ರ ಹತ್ರ ವಾದ ಮಾಡೋದ್ಕಿಂತ ನೀವ್ ಹೇಳಿದ್ದೆ ಸರಿ ಅನ್ನೋದ್ರಲ್ಲಿ ಶಾಂತಿ ನೆಮ್ಮದಿ ಎರಡು ಇರುತ್ತೆ. ಅಫ್ಕೋರ್ಸ್ ಅದು ನೀವ್ ಹೇಳಿದ್ರೆ ಒಪ್ತೀನಿ. ಪ್ರತಿಯೊಂದು ಸಂಸಾರ ಅದರದೇ ಆದ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅವರ ಪ್ರಿನ್ಸಿಪಲ್ಸ್ ಅವ್ರವ್ರಿಗೆ. ಬಟ್ ನಾನ್ ಮಾತ್ರ ಯಾವ್ದಕ್ಕೂ ಜಗಲ್ಲ. ನಾವ್ ಬಾಸ್ ಅಂದ್ರೆ ಸುಮ್ನೆನಾ? ಬಗ್ಗದಿಲ್ಲ ಜಗ್ಗದಿಲ್ಲ, ಬ್ಲಡ್ ಅಲ್ಲೇ ಬರ್ಕುದಿದೆ ಟಾಪು ಟಾಪು ಅಂತ.
ಆಗ್ರಾಗ ಹೋಗೋಕ್ಕೂ ಮುಂಚೆ ಸೀಮಂತ ಮಾಡಿದ್ವಲ್ಲ, ಆಗ್ಲಾದ್ರೂ ಮಗು ಇತ್ತಲ್ಲ ನಾನು. ಅದ್ಯಾ ಆಗ್ಲಾದ್ರೂ ಮಗು ಇತ್ತು ತಾನೆ? ಯಾರು ಬರಬೇಡಿ, ಹೋಗಿ. ನಾವು ಆದ್ಯಕ್ಕೆ ಸೀಮಂತ ಮಾಡಿದ್ವಿ, ಅದ್ರಲ್ಲಿ ಹೊಟ್ಟೆದ ಮಗುನೇ ಇರಲಿಲ್ಲ. ಯಾಕೋ ಕಂದಾಗ ಯಾರು ನನ್ನ ಹತ್ರ ಹೇಳ್ಕೊಳ್ಳಿ. ಇಷ್ಟು ದೊಡ್ಡ ಅವನ ಹೇಗ್ ಮುಚ್ಚಿಟ್ಕೊಂಡಪ್ಪ. ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದ್ರಿ? ಹೇಳೋ, ಯಾಕೆ ಹೀಗೆ ಮಾಡಿದೆ? ನಿನ್ ಸಂತೋಷ ಹಾಳು ಮಾಡಕ್ಕೆ ನಮ್ಗೆ ಯಾರಿಗೂ ಮನ್ಸಿರ್ಲಿಲ್ಲ ಅಣ್ಣ. ನಿಮ್ ಎಂಗೇಜ್ಮೆಂಟ್ ಒಂದು ಮುಗಿಲಿ, ಆಮೇಲೆ ಎಲ್ಲ ಹೇಳೋಣ ಅನ್ಕೊಂಡಿದ್ವಿ ವೇದಾಂತ್. ನಿನ್ನ ಲೈಫಲ್ಲಿ ಮೊದಲೇ ತುಂಬಾ ಪ್ರಾಬ್ಲಮ್ಸ್ ಇದೆ ಅಗ್ರಜ. ನೀನು ಸಂತೋಷವಾಗಿರ್ಲಿ ಅಂತ ಈ ವಿಷಯನ ಮುಚ್ಚಿಟ್ಟಿದ್ವಿ. ನೋಡ್ತೀಯ ಮೌಲ್ಯ, ಇವರೆಲ್ಲ ಇಷ್ಟು ದಿನ ಮಕ್ಕಳು 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 ಅಂತ ಹೇಳ್ತಿದ್ಯಲ್ಲ, ನಮಗೋಸ್ಕರ ಎಷ್ಟು ದೊಡ್ಡವನ್ನ ಮುಚ್ಚಿಟ್ಕೊಂಡಿದ್ದಾರೆ. ಕ್ಷಮಿಸ್ಬಿಡಿ ಅದಕ್ಕೆ. ನಾನೇ ನಿಮ್ಮಿಬ್ರಿಗೆ ಈ ವಿಷಯನ ಹೇಳೋದು ಬೇಡ ಅಂತ ಅಂದಿದ್ದೆ. ಈ ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮ್ಮ ಪ್ರೀತಿ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಡೈವರ್ಟ್ ಆಗ್ಬಿಡ್ತಿದ್ರಿ, ಎಂಗೇಜ್ಮೆಂಟ್ ತುಂಬಾನೇ ಮುಂದೆ ಹೋಗ್ತಿತ್ತು. ಸರಿ, ಈಗೆಲ್ಲ ಮುಗೀತು, ಈಗ ಯಾರು ಅಳೋ ಹಾಗಿಲ್ಲ. ದೇವ್ರು ಒಂದ್ಸಲ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಯಾರ ಕೈಲೂ ತಡೆಯಕ್ಕಾಗಲ್ಲ. ನಾವಿಬ್ರು ಆ ನಂಬಿಕೆಲಿದ್ದೀವಿ. ನಾವು ಮತ್ತೆ ಸಂಭ್ರಮ ಪಡೋ ಸಮಯ ಬಂದೇ ಬರುತ್ತೆ. ಆದ್ರೆ ಈಗ ವೇದಾಂತ್ ಮತ್ತೆ ಅಮೂಲ್ಯ ಎಂಗೇಜ್ಮೆಂಟ್ ಆಗಿದೆ. ನಾವು ಈ ಕ್ಷಣನ ಸಂಭ್ರಮ ಪಡಬೇಕು. ಹಿಂದೆ ಆಗೋಗಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಈ ಕ್ಷಣ ಹಾಳು ಮಾಡ್ಕೊಳೋದು ಅರ್ಥನೇ ಇಲ್ಲ. ನನ್ ರೋಬೋಟ್ ನಂಗೆ ಎಂಗೇಜ್ಮೆಂಟ್ ಆಗಿದೆ. ವಿಕ್ಯಾಣ ಬಾಟಲ್ ಓಪನ್ ಮಾಡಕ್ಕೆ ಪರ್ಫೆಕ್ಟ್ ಟೈಮಿಂಗ್. ಹೋಗಿ ತಗೊಂಬಾ. ಸರ್ ವಿಕ್ರಾಂತ್, ಕೋಪದ ನಿಂಗೆ ಜ್ವರ ಕೊಡ್ದು ಬಿಟ್ಟೆ. ಐ ಆಮ್ ಸಾರಿ ಸಾರ್ಥಕ್, ನಿಮಗೆ ಬೇಜಾರು ಮಾಡೋದು ನನ್ನ ಇಂಟೆನ್ಷನ್ ಇಲ್ಲ.
ಆ ಹುಡುಗಿಗೆ 2ನೇ ಸಲ ಈ ತರ ಆಗ್ತಿದೆ. ಅವ್ರು ಏನ್ ಪಾಪ ಮಾಡಿದ್ಲು ಅಂತ ಹೀಗೆ. ಇದು ಅನ್ಯಾಯನೇ. ತುಂಬಾ ಬೇಜಾರಾಗ್ತಾ ಇದೆಯಮ್ಮ. ಹೀಗಾಗಬಾರ್ದಾಗಿತ್ತು. ಹೌದಪ್ಪ, ಅವರೆಲ್ಲರೂ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು. ವೇದಾಂತ್ ಅಂತೂ ಬೆಟ್ಟದಷ್ಟು ಕನ್ಸಿಟ್ಕೊಂಡಿದ್ದ. ಆದ್ರೆ ದೇವರು ಅವ್ರು ಅಂದ್ಕೊಂಡಷ್ಟು ಖುಷಿನ ಕೊಡ್ಲೇ ಇಲ್ಲ. ಅವಳಿಗೆ ಹೀಗಾಗಬಾರ್ದಾಗಿತ್ತು. ಎಂತ ಒಳ್ಳೆ ಹುಡುಗಿ, ಎಷ್ಟು ಒಳ್ಳೆ ಗುಣ, ಎಲ್ರನ್ನೂ ಬಾಯಿ ತುಂಬ ಮಾತಾಡಿಸ್ತಿದ್ರು. ಅಂಥವ್ಳಿಗೆ ಅವಳಿಗೆ ಈ ಥರ ಆಗ್ಬೇಕಾಗಿತ್ತ? ಅಲ್ಲೆಲ್ಲರೂ ತುಂಬಾ ಬೇಜಾರಲ್ಲಿದ್ದಾರಮ್ಮ. ಅದಕ್ಕೆ ಇವತ್ತು ನೀವು ಹೋಗೋದು ಬೇಡ ಅಂತ ಹೇಳಿದ್ದು. ಸರಿ, ಆಫೀಸ್ಗೆ ಹೋಗಿ ಬರ್ತೀನಿ. ಅಮ್ಮ, ಇವತ್ತು ಆಫೀಸಾ? ನೀನು ನಿಶ್ಚಿತಾರ್ಥ ಆಗಿದೆ ಕಣೆ. ಇದಾದ್ಮೇಲೆ ನೀನು ಆಫೀಸ್ಗೆ ಹೋಗ್ಬೇಕಾ? ಮನೇಲೇ ಇರಬಾರ್ದಾ? ಇಲ್ಲಮ್ಮ, ಮನೇಲಿದ್ರೆ ಸುಮ್ಮನೆ ಬೇಡದಿರೋ ಯೋಚನೆ ಎಲ್ಲ ಬರುತ್ತೆ. ಅದಕ್ಕಿಂತ ಕೆಲ್ಸಕ್ಕೆ ಹೋಗೋದು ಒಳ್ಳೇದಲ್ವಾ? ಹೇಗಿದ್ರು ಮದುವೆ ಆದ್ಮೇಲೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ಇವಾಗ ಗ್ಯಾಪ್ ಕೊಡ್ಲಿ. ಅಷ್ಟಕ್ಕೂ ನಮ್ಮ ಹುಡುಗ ಸಿಗೋದು ಆಫೀಸಲ್ಲಲ್ವಾ? ಅವನ್ನ ಗೋಳು ಹೊಯ್ಕೊಳ್ಳೋದಕ್ಕೆ ಸಣ್ಣ ಚಾನ್ಸ್ ಸಿಕ್ಕಿದ್ರು ಮಿಸ್ ಮಾಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಇಡೀ ದಿನ ಸಿಗ್ತಾನೆ ಅಂದರೆ ಮಿಸ್ ಮಾಡ್ಕೊಳ್ತೀನ? ಕಾಡ್ಸೋದು ಅಷ್ಟೇ ಅಲ್ಲ, ಈ ಟೈಮಲ್ಲಿ ನಾನು ಅವನ ಜೊತೆ ನಿಲ್ಬೇಕು. ಅವ್ನು ನೋವಲ್ಲಿದ್ದಾನೆ. ಅಣ್ಣ, ತಗೋ ಹಾಲು ಕುಡಿ. ಬೇಡ ಅದ್ಯಾ, ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ, ಇವಾಗ ಅಟ್ಲೀಸ್ಟ್ ಹಾಲಾದ್ರೂ ಕುಡಿ. ನೋ ಅದ್ಯಾ, ನಾನು ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗ್ತದೆ. ಫೈನ್. ಏನ್ ಫೈನ್? ಏನು ಫೈನ್ ಇಲ್ಲ. ಈ ಟಿವಿಲೆಲ್ಲ ಫೇರ್ನೆಸ್ ಆಡ್ ತೋರ್ಸಲ್ವಾ, ಬಿಫೋರ್ ಅಂಡ್ ಆಫ್ಟರ್ ಅಂತ. ನೀನ್ ಬಿಫೋರ್ ತರ ಕಾಣಿಸ್ತಾ ಇದ್ಯಾ. ನೀನ್ ಹುಡುಗಿನೋ ಒಳ್ಳೆ ಆಪಲ್ ತರ ಮುದ್ದಾಗಿ ಕೆಂಪಾಗಿದ್ದಾಳೆ. ನೀನು ಅವಳ ಮುಂದೆ ಗೊಗ್ಗಾಯನ್ ತರ ಕಾಣಿಸ್ತೀಯ. ಏನು ಅನ್ಸೋದೇ ಇಲ್ವೇನೋ? ನಾನು ಯಾಕೆ ಇನ್ನೊಬ್ಬನ ಇಂಪ್ರೆಸ್ ಮಾಡ್ಬೇಕು ಅದ್ಯಾ? ನಾನು ಇರೋದೇ ಹೀಗೆ, ನನ್ಗೆ ಹೀಗಿರೋದೇ ಇಷ್ಟ. ನಾನು ಬೆಳೆದಿರೋದೇ ಹೀಗೆ. ಅಂಡ್ ಟ್ರಸ್ಟ್ ಮೀ, ಐ ಜಸ್ಟ್ ಲವ್ ಮೈ ಸೆಲ್ಫ್. ಇದೇ ಬೇಡ ಅಂತ ಹೇಳ್ತಾ ಇರೋದು. ಮದ್ವೆ ದಿನ ನೀವಿಬ್ರು ಜೋಡಿ ನೋಡ್ಬಿಟ್ಟು ಎಲ್ರು ಸೂಪರ್ ಜೋಡಿ ಅಂತ ಹೇಳ್ಬೇಕೇ ಹೊರತು ಹುಡುಗಿ ಪರವಾಗಿಲ್ಲ, ಹುಡುಗ ಏನೋ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಅಂತ ಹೇಳ್ಬಾರ್ದು. ಅದ್ಯಾ, ನಿನ್ಗೆ ಅವಳ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ. ಅವಳ ಜೊತೆ ಸೇರಿ ನಿನ್ಗೂ ಸ್ವಲ್ಪ ಈ ಮಾಸ್ ಎಲಿಮೆಂಟ್ಸ್ ಅನ್ನೋದು ಬಂದ್ಬಿಟ್ಟಿದೆ. ಓಕೆ, ಕಂಪ್ಯಾರಿಸನ್ಸ್ ಇರ್ಲಿ, ತೊಂದರೆ ಇಲ್ಲ. ಆದ್ರೆ ತೀರಾ ಈ ತರ ಇಂಪ್ರಾಕ್ಟಿಕಲ್ ಆಗಿ ಚಚಾ, ನಾನ್ ಸೆನ್ಸ್. ನಿಂಗೆ ಏನ್ ಹೇಳ್ಬೇಕು ಅಂತ ತೋರಿಸ್ತಾ ಇದ್ದಾಗ ಕಂಪ್ಯಾರಿಸನ್ ಬ್ಯಾಡ್ ಅಂತ ಹೇಳ್ಬಿಡೋದು ಅಲ್ವಾ? ಇದು ಪಲಾಯನವಾದ. ವಾಟ್ ಎವರ್, ನನಗದ್ರ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಅವಳ ರೆಡಿ ಮಾಡೋದಕ್ಕೆ ವಾನರ ಸೇನೆ ನೀನು ಎಲ್ಲ ಹೋಗಿ ಜೊತೆಲಿ ಕೊಡ್ಬೇಕು. ಆಗಟ್ಲಿ ಸ್ವಲ್ಪ ನೋಡೋಥರನಾದ್ರೂ ಕಾಣ್ತಾನೆ. ಬಟ್ ಲುಕ್ ಅಟ್ ಮೀ, ಐ ಜಸ್ಟ್ ವೇಕ್ ಅಪ್ ಲೈಕ್ ದಿಸ್. ನಿಜ ಹೇಳು, ಚೆನ್ನಾಗಿ ಕಾಣ್ತಿಲ್ವಾ? ನಮ್ಮ ಅಣ್ಣ ಸೂಪರ್ ಸ್ಟಾರ್, ಫಳ ಅಂತ ಹೊಡಿತಾ ಇದ್ಯಾ. ಆಕ್ಚುಲಿ ಈ ಕಾಂತಿ ಮದುವೆವರೆಗೂ ಇರ್ಬೇಕು ಅಂತಂದ್ರೆ ನಾ ತಗೊಂಬಂದಿರೋ ಹಾಲು ಕುಡಿಬೇಕು. ಹಾಗೇನೆ ನಿನ್ ಮದುವೆ ಆಗೋವರೆಗೂ ನಿನ್ನ ಡಯಟ್ ಪ್ಲಾನ್ ನಾನೇ ಮಾಡ್ತೀನಿ. ಓಕೆ, ನನ್ನ ಡಯಟ್ ಪ್ಲಾನ್ಸ್ ಎಲ್ಲ ನೀನೇ ಮಾಡು, ಅದು ನೋ ಪ್ರಾಬ್ಲಮ್. ಬಟ್ ನಾನು ಹಾಲು ಕುಡಿಯೋದಿಲ್ಲ, ಯಾಕಂದ್ರೆ ಹಾಲು ಕಂಡ್ರೆ ನನಗೆ ಇಷ್ಟ ಇಲ್ಲ. ಅಣ್ಣ, ಈ ತರ ಆಡ್ಬೇಡ ಪ್ಲೀಸ್ ಕಾಣೋ. ಬೇಡ, ಬೇಡ, ನನ್ ಹಾಲು ಅಂದ್ರೆ ಇಷ್ಟ ಇಲ್ಲ. ಬೇಡ ಅಣ್ಣ, ಫೋರ್ಸ್ ಮಾಡ್ಬೇಡ ಅದ್ಯಾ. ಅದು ಈ ತರ ಆಡಿದ್ರೆ ಹೇಗೆ ಹೇಳು? ಮಗು ತರ ಆಡ್ತಾ ಇದ್ಯಾ. ನೀನ್ ಈ ತರ ಆಡಿದ್ರೆ ನನ್ ಮಗು ಕತೆ ಏನು? ಭಾವಿ ಮದುಮಗಳು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣ. ನೋಡಿ, ನನಗೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್ ಬಾವಾ. ಏನಿವತ್ತು ಇಬ್ರು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಾ? ಇನ್ಮೇಲೆ ನೀನು ಈ ಕಂಪ್ನಿ ಎಂಪ್ಲಾಯ್ ಆ್ಯಂಡ್ ರಿಲೇಷನ್ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ ಆ್ಯಂಡ್ ನನಗೆ ಅದಕ್ಕೆ ಆಗೋಳು. ಸ್ಪೆಷಲ್ ಕೇರ್ ಮಾಡಲೇಬೇಕಲ್ವಾ? ಬಾವಾ ಸುಮ್ಮನಿರಿ. ಅದು ಸರಿ, ನೀನ್ ಯಾಕೆ ಇವತ್ತೇ ಆಫೀಸಿಗೆ ಬಂದಿದ್ಯಾ? ಇನ್ನೊಂದೆರಡು ದಿನ ರೆಸ್ಟ್ ಮಾಡಿ ಆರಾಮಾಗಿ ಬರ್ಬೋದಾಗಿತ್ತಲ್ವಾ? ಯಾವ ಖುಷಿಗಂತ ಅಡ್ವರ್ಟ್ ಮಾಡ್ಕೊಳ್ಳಿ ಬಾವಾ. ನಾನು ಒಬ್ಳೆ ರಜಾ ಹಾಕಿದ್ರೆ ಏನ್ ಉಪಯೋಗ? ನಿಮ್ಮ ಅಣ್ಣನು ರಜಾ ಹಾಕಿ ನನ್ನೆಲ್ಲಾದ್ರೂ ಸುತ್ತಾಡೋದಕ್ಕೆ ಕರ್ಕೊಂಡು ಹೋದೆ, ಅದಕ್ಕೊಂದು ಮರ್ಯಾದೆ ಅಲ್ವಾ? ಮೇಡಮ್, ನಿಮ್ಮ ಯಜಮಾನ್ರು ಅದ ಬಾವಿ ಯಜಮಾನ್ರು, ಸಾರಿ ಮೇಡಮ್, ನಮ್ಮ ಬಾಸ್ ಕರೀತಾ ಇದ್ದಾರೆ, ಹೋಗ್ಬೇಕಂತೆ. ಕರಿತಿದ್ರಂತೆ, ಹೋಗಿ ಮೇಡಮ್. ನಾಚಿಕೆ. ಹೌದು, ನಾಚಿಕೆ. ಇದೆಲ್ಲ ನನ್ನಿಂದ ಆಚೆಗೆ. ಗುಡ್ ಮಾರ್ನಿಂಗ್ ಸುಳ್ಳೆ ಪುಳ್ಳೆ. ವಾಟ್ ಇಸ್ ದಿಸ್ ಅಮೂಲ್ಯ? ಇದು ಆಫೀಸ್, ನಿನ್ನ ಮನೆ ಅಲ್ಲ. ನೀನು ತಮಾಷೆ ಮಾಡ್ತಿದ್ಯಾ? ಹಲೋ, ಇದ್ಯಾಕೋ ಅತಿ ಆಯ್ತು. ನಾವು ಸಿಗೋರ್ಗು ಮಾತ್ರ ಪೂಸಿಗೆ ಹೊಡಿಯೋಕೆ ನನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡಿತ್ತಾ? ಯಾವ ಕಂಡೀಷನ್? ತಗೊಳಪ್ಪ, ಕಂಡೀಷನ್ ಅಲ್ಲಿ ಯಾವ್ದು ಅಂತ ಕೇಳಿದ್ರೆ ಒಂದ್ ಲೆಕ್ಕ, ಅರೆ ತಮ್ಮ ಕಂಡೀಷನ್ ಹಾಕಿರೋದೇ ಮರ್ತೋಗಿದೆಯಲ್ಲ. ಗ್ರೇಟ್. ನಮಗೆ ಆವಾಜ್ ಹಾಕಿದ್ರೆ ನಾನು ಸುಮ್ಮನಿರಲ್ಲ, ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಾನು ತಾಜ್ ಮಹಲಲ್ಲೇ ಹೇಳಿದ್ದೆ. ಆ ಕಂಡೀಷನ್ಗೆ ನೀನು ಒಪ್ಕೊಂಡಿದ್ದಕ್ಕೆ ನಾನು ನಿನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು, ಅದು ತಮಗ್ ನೆನ್ಪಿರ್ಲಿ. ಅಲ್ಲಿನ ಮಾತುಕತೆ ಏನೇ ಆಗಲಿ, ನೀನು ಇಲ್ಲಿ ಈ ರೀತಿ ಬಿಹೇವ್ ಮಾಡೋ ಹಾಗಿಲ್ಲ. ಇದು ಆಫೀಸ್, ಇದ್ರದ ಡೆಕೋರಮ್ ಇರುತ್ತೆ, ನೀನು ಅದನ್ನ ಮೇಂಟೈನ್ ಮಾಡ್ಲೇಬೇಕು. ನಮಗೆ ಬಾಸ್ ಹೇಳ, ಎಂಗೇಜ್ಮೆಂಟ್ ಆಗೋವರೆಗೂ ಮಾತ್ರ ನೀನ್ ನನಗ್ ಬಾಸ್ ಆಗಿದೆ, ಈಗ ನಾನೇ ನಿನಗ್ ಬಾಸ್. ಒಳ್ಳೆಯವರು, ನೀನು ಬಾಸ್ ಗೀಸ್ ಎಲ್ಲ ಮನೇಲಿ ಇಟ್ಕೊ. ಇದು ಆಫೀಸ್ ಅಂಡ್ ಇಲ್ಲಿ ನಾನೇ ಬಾಸ್. ಓ, ಕಂಡೀಷನ್ ಅಲ್ಲಿ ಈ ಹಿಡನ್ ಕಂಡೀಷನ್ ಬೇರೆ ಇತ್ತಾ? ಇರ್ಲಿ ಇರ್ಲಿ, ಸಂಜೆ ಆಗ್ಲಿ, ಆಮೇಲೆ ನಾ ವಿಚಾರಿಸ್ಕೊಳ್ತೀನಿ. ಮೈ ಡಿಯರ್ ಸುಳ್ಳೆ ಪುಳ್ಳೆ. ಯಾಕೆ ಅಡ್ಡ ಬಂದೆ? ಏನಾಯ್ತು? ಟೈಮ್ ಎಷ್ಟು? ನನ್ ವಾಚ್ಗಿಂತ ನಿನ್ ವಾಚ್ ದೊಡ್ಡದು, ಸಾಲದಕ್ಕೆ ಇಂಪೋರ್ಟೆಡ್ ಬೇರೆ. ಯಾಕೆ, ಅದ್ ಕೆಲಸ ಮಾಡ್ತಿಲ್ವಾ? ತರಲೆ ಮಾತಾಡೋದು, ಕೇಳಿದಷ್ಟು ಮಾತ್ರ ಉತ್ತರ ಕೊಡು. ಟೈಮ್ ಎಷ್ಟು? ಟೈಮ್ 11:30. ಆಫೀಸಿಗೆ ಬರೋ ಟೈಮ್ ಆಯ್ತು. ಇದು ವರ್ಕಿಂಗ್ ಪ್ಲೇಸ್, ನೀನು ಮನ್ಸಿಗೆ ಬಂದಾಗೆಲ್ಲ ಬರೋ ಹಾಕಿಲ್ಲ. ಕಾಮ್ಚೋ. ಮೇಲ್ಗಳನ್ನ ಕಳಿಸ್ಬೇಕು, ಹೋಗಿ ನೋಟ್ ಪ್ಯಾಡ್ ತಗೋ. ಗೋ, ಗೆಟ್ ಗೋಯಿಂಗ್. ಸರಿ ಬಾಸ್. ಒನ್ ಸೆಕೆಂಡ್, ಹಾಗೆ ಬರ್ತಾ ಒಂದು ಕಪ್ ಹಾಟ್ ಕಾಫಿ ತೊಗೊಂಬೋಗು. ಓಕೆ. ಆಮೇಲೆ ಒನ್ ಸೆಕೆಂಡ್. ಈಗೇ ನಿಂದು? ಸಾರಿ, ನಿಂದು ಅಲ್ಲ, ಎಲ್ಲ ಒಟ್ಟಿಗೆ ಹೇಳೋದಕ್ಕಾಗಲ್ವಾ? ಆಯ್ತಾಯ್ತು, ಈಗೇನು? ಎಲ್ಲದಕ್ಕೂ ಆಯ್ತು ಆಯ್ತು ಓಕೆ ಅಂತ ಹೇಳೋದಲ್ಲ, ಕೆಲಸನ ಕಂಪ್ಲೀಟ್ ಮಾಡೋದು ಕಲಿ. ಗೋ. ಆಯ್ತು, ಇನ್ನು ಮೊದಲು ಹೇಗಿದ್ನೋ ಹಾಗಿರೋದನ್ನೇ ಅಭ್ಯಾಸ ಮಾಡ್ಕೊಳ್ತೀನಿ. ಈಗ ನಿನ್ ಟೈಮ್ ಮುಗಿತಿದ್ದಂಗೆ ನನ್ನ ಟೈಮ್ ಶುರು ಆಗುತ್ತೆ, ಆವಾಗ ನಾನು ಕಲಿಸ್ತೀನಿ. ಆಯ್ತು ಬಾಸ್, ತಗೊಂಡ್ಬರ್ತೀನಿ.